ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೇರೆಗೆ ಇದೆಲ್ಲ ಆಗ್ತಾ ಇದೆ ಅಂತ. ಮತ್ತು ಸಿಂಪಲ್ ಆಸ್ ದ್ಯಾಟ್. ನಾವು ಒಪ್ಪಿದ್ದೀವಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೀರಿ ನಾವು ಪ್ರಶ್ನೆ ಮಾಡಿದ್ದೀವ, ಸಂವಿಧಾನವನ್ನು ಮೀರಿ ನಾವು ಪ್ರಶ್ನೆ ಮಾಡಿದ್ದೀವ. ಇವರು ಸುಮ್ಮನೆ ಪದೇ ಪದೇ ಕಾಂಗ್ರೆಸ್ ಆಗಬೇಕು, ಕಾಂಗ್ರೆಸ್ ಇದು ಮಾಡಬೇಕು ಅಂತ. ವೈ ಆರ್ ವಿ ಆನ್ಸರಬಲ್? ನೀವು ತಾನೇ ಅಧಿಕಾರದಲ್ಲಿರೋದು. ಯಾರ ಕಡೆಯಿಂದ ಪ್ರಾಣ ಪ್ರತಿಷ್ಠೆ ಮಾಡಿಸ್ಬೇಕಾಗಿತ್ತು ಅವ್ರು ಕೆಲವು ಜನ ಉತ್ತರ ಕೇಳ್ತಾ ಇದ್ದಾರೆ, ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಉತ್ತರ ಕೊಡಿ ಸ್ವಾಮಿ. ಯಾರು ಕಾಂಗ್ರೆಸ್ಸಿಗೂ ನೋಡಿ, ಅದನ್ನು ಸ್ಪಷ್ಟವಾಗಿ AICC ಅಧ್ಯಕ್ಷರಿರ್ಬೋದು ರಾಹುಲ್ ಗಾಂಧಿಯವರು ಹೇಳಿದ್ದಾರೆ. ಅದು ನಿಮ್ಮ ವೈಯಕ್ತಿಕ ವಿಚಾರ. ಭಕ್ತಿ ಅನ್ನೋದೇನಿದೆ, ನಿಮ್ಮ ಆಸ್ಥಾ ಅನ್ನೋದೇನಿದೆ, ಅದು ನಿಮ್ಗೆ ಭಕ್ತಿ ಇದ್ರೆ ನೀವು ಹೋಗ್ತೀರಾ, ಬಿಡ್ತೀರ. ನಾವು ಯಾರಿಗೂ ತಡೆ ಹೊಡೆದು ಇಲ್ಲಲ್ಲ. ಈಗ UPC ಯಾರು ಈಗ ಪಬ್ಲಿಕ್ಕಿಗೆ ಓಪನ್ ಇದೆ ಅಲ್ವಾ ಸರ್? ಎನಿಬಡಿ ಕ್ಯಾನ್ ಗೋ. ಉತ್ತರ ಪ್ರದೇಶ ಕಾಂಗ್ರೆಸ್ ಕಮಿಟಿದವ್ರು ಹೋಗ್ತಾ ಇಲ್ವಾ? ಯಾರಾದರೂ ಬರ್ದಿದ್ದೀವ ನಾವು ಹೋಗಬೇಡಿ ಅಂತ? ಈಗ ನಾನು ನಿಮ್ಗೆ ಒತ್ತಾಯಪೂರ್ವಕವಾಗಿ ನನ್ನ ಕುಲದೇವ ಕರ್ಕೊಂಡು ಹೋಗೋಕ್ಕಾಗ್ತದ ಸರ್? ನಿಮಗೂ ಭಕ್ತಿ ಇರಬೇಕು, ನಿಮಗೂ ಆಸಕ್ತಿ ಇರಬೇಕು. ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟ್ ಇರೋರು ಹೋಗ್ತಾರೆ, ಇಂಟ್ರೆಸ್ಟ್ ಆಸ್ತಿಕರು ಹೋಗ್ತಾರೆ, ನಾಸ್ತಿಕರು ಹೋಗಲ್ಲ. ಸಂವಿಧಾನದಲ್ಲಿ ಆಸ್ತಿಕರಿಗೂ ಜಾಗ ಇದೆ, ನಾಸ್ತಿಕರಿಗೂ ಜಾಗ ಇದೆ. ನಮಗಿಲ್ಲ, ನಾವು ಆ ಕಡೆ ಇಲ್ವೇ ಇಲ್ಲ. ನಾವು ದೇವಸ್ಥಾನಗಳಿಗೆ ಕಮ್ಮಿ ಹೋಗೋದು. ನೀವು ಕರೆದ್ರೆ, ನೀವು ಕರ್ಕೊಂಡು ಹೋದ್ರೆ ಹೋಗ್ತೀನಿ ಅಷ್ಟೇ. ನಂದಾಗ ನಾನು ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ನೀವೇನಾದರೂ ಬಾರೋ ಪ್ರಿಯಾಂಕ್ ಹೋಗಿ ಬರೋಣ ಅಂದರೆ ಬರ್ತೀನಿ, ನನಗೇನಿಲ್ಲ. ಕಲೀಲಿಕ್ಕೆ ಬರ್ತೀನಿ. ನಿಮ್ಮ 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 ಆಚರಣೆ ಹೇಗಿದೆ, ನಿಮ್ಮ ತತ್ವ ಹೇಗಿದೆ, ನಿಮ್ಮ ಕಲೆ ಹೇಗಿದೆ, ನಿಮ್ಮ ಸಂಸ್ಕೃತಿ ಹೇಗಿದೆ, ಅದು ನೋಡೋಕೆ 100% ಇದೆ. ನಾನು ಬನಾರಸಿಗೂ ಹೋಗಿದ್ದೀನಿ, ವಾರಣಾಸಿಗೂ ಹೋಗಿದ್ದೀನಿ, ಬೋಧ್ಗಯಾಗೂ ಹೋಗಿದ್ದೀನಿ, ಚರ್ಚಿಗೂ ಹೋಗಿದ್ದೀನಿ, ಮಸೀದಿಗೂ ಅಜ್ಮೇರಿಗೂ ಹೋಗಿದ್ದೀನಿ. ಕಲೀಲಿಕ್ಕೆ ಏನಂತೆ? ಇತಿಹಾಸ ಸರ್, ಇತಿಹಾಸ, ಸಂಸ್ಕೃತಿ, ರಾಮನ ಇತಿಹಾಸ. ನಾನು ಚಾಲೆಂಜ್ ಆಗಿ ಕಟ್ಟಿದ್ದೆ, ಇವರಿಗೆಲ್ಲರಿಗೂ ಕರೆಸ್ಬಿಡ್ರಿ. ಎಲ್ಲ ನಮ್ಮ BJP MLAs ಇದಾರಲ್ಲ, MPs ಇದಾರ, ಎಷ್ಟು ಜನಕ್ಕೆ ರಾಮಾಯಣ ಓದಿದ್ರು ಪ್ರಾಮಾಣಿಕವಾಗಿ ಹೇಳಿ. ಎಷ್ಟು ಜನ ಹನುಮಾನ್ ಚಾಲೀಸ ಬರುತ್ತೆ ಹೇಳ್ಬಿಡ್ಲಿ. ಎಷ್ಟು ಜನ ಋಗ್ವೇದಗಳ ಶ್ಲೋಕಗಳು ಹೇಳ್ತಾರೆ ನೋಡ್ಬಿಡ್ತೀನಿ. ನಾನು ನೋಡ್ಬಿಡ್ತೀನಪ್ಪ. ನನಗೆ ಗೊತ್ತಿಲ್ಲ, ನಾನು ಓದಿದ್ದೀನಿ. ನಾನು ರಾಮಾಯಣನೂ ಓದಿದ್ದೀನಿ, ನಾನು ಮಹಾಭಾರತನೂ ಓದಿದ್ದೀನಿ, ಭಗವದ್ಗೀತಾನೂ ಓದಿದ್ದೀನಿ. ನಾನು ಸುಮ್ಮನೆ ಸುಳ್ಳು ಹೇಳೋಕ್ಕಾಗಲ್ಲ ಅಲ್ಲ. ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ. ಯಾರು ಈಗ ಸಾಹೇಬ್ರು ಹೇಳಿದ್ರೆ ಹೋಗ್ತೀವಿ. ನೋಡಿ, ನಾನು ಹೇಳಿದ್ನಲ್ಲ, ವೈಯಕ್ತಿಕ ಅನ್ನೋದು ಇಂಟ್ರೆಸ್ಟ್ ಇದ್ರೆ ಕಲೀಲಿಕ್ಕೆ. ನಾನು ಬನಾರಸಿಗೆ ಯಾರಾದರೂ ಕರೆದಿದ್ರ, ನನಗೆ ರಿಷಿಕೇಶಿಗೆ ಯಾರಾದರೂ ಹೋಗಂತ ಹೇಳಿದ್ರೆ ನಾನೇ ಹೋಗಿದ್ದೀನಿ. ಕಲೀಲಿಕ್ಕೆ ಹೋಗ್ತೀನಿ. ಭಕ್ತಿ ಇಲ್ಲ, ನಾನೇನು ಮಾಡಲಿ? ನಾನು ಜನತಾ ಜನಾರ್ದನದಲ್ಲಿ ನಂಬಿಕೆ ಇಟ್ಟವನು. ನಾನು ಸಂವಿಧಾನ ಭಕ್ತ. ಕ್ಲಿಯರ್ ಆಯ್ತೇನ್ರಿ? ಸಂವಿಧಾನದ ಭಕ್ತ ನಾನು. ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ, ಎಲ್ಲರ ಜೊತೆನೂ ಬೆರೆತ್ಕೊಂಡು ಬರುವಂಥ ನನ್ನಲ್ಲಿ ಒಂದು ಇದು. ನಾನು ಯಾವಾಗಲೂ ಅದೇ ಹೇಳ್ತೀನಲ್ಲ, ಬುದ್ಧ ತತ್ವ, ಬಸವ ತತ್ವ, ಡಾಕ್ಟರ್ BR ಅಂಬೇಡ್ಕರ್ ಅವರ ರಕ್ತ. ಇಷ್ಟೇ, ಸಿಂಪಲ್. ಸೊ ವಿತ್ ಬಸವ ಫಿಲಾಸಫಿ ಎವ್ರಿಬಡಿ ಈಸ್ ದೇರ್, ಬುದ್ಧ ಫಿಲಾಸಫಿ ಎವ್ರಿಬಡಿ ಈಸ್ ದೇರ್, ಕಾನ್ಸ್ಟಿಟ್ಯೂಷನ್ ಎವ್ರಿಬಡಿ ಈಸ್ ದೇರ್. ಇದ್ರಿಗೆ ಕಾಂಪ್ಲಿಕೇಟ್ ಯಾಕೆ ಮಾಡ್ತೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. BJP ಅವ್ರಿಗೆ ಈ ಮೂರು ಅರ್ಥ ಆಗಿಲ್ಲ. ಬುದ್ಧನ ತತ್ವನೂ ಅರ್ಥ ಆಗಿಲ್ಲ, ಬಸವ ತತ್ವ ಅರ್ಥ ಆಗಿಲ್ಲ, ಸಂವಿಧಾನ ಅಂದರೆ ಅಲರ್ಜಿ ಇವರಿಗೆ. ಸೊ ಹಾಗಾಗಿ ಅವರಿಗೆ ಮೂರು ಅರ್ಥ ಆಗಿಲ್ಲ ಇಲ್ಲಿವರೆಗೂ. ಓಕೆ ಸರ್.